ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ 2ನೇ ಪಾಠ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ 2.2ರಲ್ಲಿ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಇದರ ಬೆಂಗಳೂರು ವಿಭಾಗದವನ್ನು ಹಾಕಿದ್ದೀವಿ, ಫಸ್ಟ್ ಲೆಸನ್ ಕೂಡ ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮಗೆ 6ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು 6ನೇ ತರಗತಿಗೆ ಇವಾಗ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು, ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಬೇಕು. ನೋಡುವ 6ನೇ ತರಗತಿಯ ಮೈಸೂರು ವಿಭಾಗದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಅಭ್ಯಾಸಗಳು: ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ, ಮೈಸೂರು ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ನೋಡ್ತೀವಿ. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ. ಸೊ ಉತ್ತರ ಇದೆ, ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಮಹಿಷನಾಡು ಎಂದು ಕರೆಯುತ್ತಾರೆ. ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪವನ್ನು ಧರಿಸಿ ಮಹಿಷಾಸುರನನ್ನು ಕೊಂದಳು. ಈ ಮಹಿಷಾಸುರನನ್ನು ಕೊಂದ ಸ್ಥಳವೇ ಮೈಸೂರು ಅಂತ ಹೆಸರು ಬರಲು ಕಾರಣವಾಯಿತು. ಇದು ಮೋಸ್ಟ್ ಇಂಪಾರ್ಟೆಂಟು ಕೂಡ ಇದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ 3, ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ 20ನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 20ನೇ ಶತಮಾನದ ಆದಿ ಅಂತಂದ್ರೆ ಮೊದಲಲ್ಲಿ. ಸೊ ಯಾರು ಕಾರಣರಾಗಿದ್ದಾರೆಪ್ಪ ಅಂದ್ರೆ ಯದುರಾಯ ಒಡೆಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 4ನೇ ಪ್ರಶ್ನೆ, ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಮೊದಲು ಏನೆಂದು ಕರೆದರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಈಗಲೂ ಕೂಡ ಕೆನರಾ ಭಾಗ ಅಂತ ಕರೀತಾರೆ. ಸೊ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಅಂತ ಕರೀತಿದ್ರು. 5ನೇ ಪ್ರಶ್ನೆ, ಮೈಸೂರು ವಿಭಾಗದ 2 ಪ್ರಸಿದ್ಧ ನದಿಗಳ ಹೆಸರುಗಳನ್ನು ಬರೆಯಿರಿ. ಹಾಗಾದರೆ ಮೈಸೂರು ವಿಭಾಗದಲ್ಲಿ 2 ಪ್ರಸಿದ್ಧ ನದಿಗಳು ಬರ್ತವೆ. ಒಂದು ಕಾವೇರಿ ಬರ್ತದೆ, ಇನ್ನೊಂದು ವೇದಾವತಿ ಅಂತ ಬರ್ತದೆ. ಈ ಕಾವೇರಿ ಮತ್ತು ವೇದಾವತಿ ಇವೆರಡೂ ಕೂಡ ಮೈಸೂರು ವಿಭಾಗದಲ್ಲಿರ್ತಕ್ಕಂಥ ಪ್ರಸಿದ್ಧಿಯಾದ ನದಿಗಳ ಒಂದು ಪಟ್ಟಕ್ಕೆ ಸೇರಿದಾವೆ. ಮುಂದಿನ ಪ್ರಶ್ನೆ 6, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು. ಈಗ ಸರಾಸರಿ ಮಳೆ ಪ್ರಮಾಣದ ಹೋಲಿಕೆಯನ್ನು ಮಾಡಿದಾಗ, ಮಳೆ ಪ್ರಮಾಣದ ಹಂಚಿಕೆಯನ್ನು ನೋಡಿದಾಗ ನಮಗೆ ಈ ಮೈಸೂರು ವಿಭಾಗಕ್ಕೆ ನೋಡಿದಾಗ ಉಡುಪಿ ಜಿಲ್ಲೆ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚಿನ ಮಳೆಯನ್ನು ಪಡೆದ್ರೆ ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆಯನ್ನು ಪಡೀತದ ವಿಭಾಗದ ದೃಷ್ಟಿಯಲ್ಲಿ ನೋಡಿದಾಗ. 7ನೇ ಪ್ರಶ್ನೆ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಕಂಡು ಬರ್ತಕ್ಕಂಥ 2 ಖನಿಜಗಳ ಹೆಸರುಗಳನ್ನು ಬರೀರಂತ ಕೇಳಿದ್ದಾರೆ. ಹಾಗಾದರೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನಮಗೆ ಬಾಕ್ಸೈಟ್ ಮತ್ತು ಪೇಲ್ನೈಟ್ ಅಂತಕ್ಕಂಥ 2 ಖನಿಜಗಳು ಬರ್ತಾವ. ಇವೆರಡೂ ಕೂಡ ಬಹಳಷ್ಟು ಬಹು ಅಮೂಲ್ಯವಾಗಿರ್ತಕ್ಕಂಥ ಖನಿಜಗಳ ಪಟ್ಟಕ್ಕೆ ಸೇರಿದವ ಈ ಬಾಕ್ಸೈಟ್ ಮತ್ತು ಪೇಲ್ನೈಟ್. ಪ್ರಶ್ನೆ 8, ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಏನು. ಅವ್ರೇನು ಕೇಳಿದ್ದಾರೆ, ಕರಾವಳಿ ಜಿಲ್ಲೆ ಅಂತ ಕೇಳಿದ್ದಾರೆ. ಸೊ ಕರಾವಳಿ ಜಿಲ್ಲೆಗಳ ನದಿ ದಡನೇ ಇರ್ತದೆ, ಸಮುದ್ರ ದಡ ಇದ್ದಾವೆ. ಸೊ ವಿಶೇಷವಾಗಿ ಸಮುದ್ರ ಇದೆ ಅಂತಂದರೆ ಜನ ಏನು ಮಾಡ್ತಾರಪ್ಪ ಅಂದ್ರೆ ಮೀನುಗಾರಿಕೆಯನ್ನು ಅವಲಂಬನೆಯನ್ನು ಮಾಡಿರ್ತಾರೆ. ಈ ಕರಾವಳಿ ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ಮೀನುಗಾರಿಕೆ ವೃತ್ತಿಯನ್ನು ಪ್ರಧಾನವಾಗಿ ಮಾಡ್ಕೋತಾ ಬಂದಿದ್ದಾರೆ. 9ನೇ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿರುವ 2 ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು. ತಾವೆಲ್ಲರೂ ಕೂಡ ಕೇಳಿದ್ದೀರಿ, ಒಂದು ಬಂಡೀಪುರ, ಇನ್ನೊಂದು ನಾಗರಹೊಳೆ. ಸೊ ಬಂಡೀಪುರ ಮತ್ತು ನಾಗರಹೊಳೆ ಎರಡೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳು. 10ನೇ ಪ್ರಶ್ನೆ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರ್ತಕ್ಕಂಥ 2 ಬುಡಕಟ್ಟು ಸಮುದಾಯಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಮಲೆಕುಡಿಯರು ಮತ್ತು ಸೋಲಿಗರು ಅಂತ ಬರ್ತಾರೆ. ಸೊ ಸೋಲಿಗರ್ ಅಂತಲೂ ಕೂಡ ಇತಿಹಾಸ ಬಹಳನೇ ಇದೆ. ಸೊ ಮಲೆಕುಡಿಯರು ಅಂತಕ್ಕಂಥದ್ದು ಕೂಡ ಒಂದು ಬುಡಕಟ್ಟು ಸಮುದಾಯವನ್ನು ನಾವು ಈ ಮೈಸೂರು ವಿಭಾಗದ ಜಿಲ್ಲೆಗಳ ಅರಣ್ಯ ಪ್ರದೇಶಗಳಲ್ಲಿನೂ ಕೂಡ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಇವರನ್ನು ಕಾಣ್ತೀವಿ. ಮುಂದಿನ ಪ್ರಶ್ನೆ, 2 ಪಕ್ಷಿಧಾಮ ಮತ್ತು 2 ವನ್ಯಮೃಗಧಾಮಗಳ ಹೆಸರನ್ನು ಬರೀಬೇಕು. ಇದು ವಿಶೇಷವಾಗಿ ಮೈಸೂರು ವಿಭಾಗಕ್ಕೆ ಸೇರಿದಂತೆ. ಸೊ ಉತ್ತರ ಇದೆ, ರಂಗನತಿಟ್ಟು ಪಕ್ಷಿಧಾಮ ಮತ್ತು ಗುಡವಿ ಪಕ್ಷಿಧಾಮ. ಇವೆರಡು ಏನಪ್ಪ ಅಂತಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಪಕ್ಷಿಧಾಮಗಳಾದ್ರೆ
ಕಾವೇರಿ ವನ್ಯಮೃಗಧಾಮ ಮತ್ತು ಮಲೆ ಮಹದೇಶ್ವರ ವನ್ಯ ಮೃಗಧಾಮ ಇವೆರಡೂ ಕೂಡ ವನ್ಯ ಮೃಗಧಾಮಗಳ ಹೆಸರುಗಳ ಪಟ್ಟಿಗೆ ಸೇರಿದವು. ಮುಂದಿನ ಪ್ರಶ್ನೆ 12. ಮೈಸೂರು ವಿಭಾಗದಲ್ಲಿರುವ 2 ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಮೈಸೂರಿನಲ್ಲಿರ್ತಕ್ಕಂಥದ್ದು ರಾಜೀವ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಅದು ಮೈಸೂರಿನಲ್ಲಿದ್ದರೆ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ನೋಡ್ತೀವಿ. ಎರಡೂ ಕೂಡ ಭಾಳ ಫೇಮಸ್ ಇದಾವ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 13. ಮೈಸೂರು ವಿಭಾಗದ ಆಯ್ದ 6 ಮುಖ್ಯ ಬೆಳೆಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಯಾವೆಲ್ಲ ಒಂದು 6 ಪ್ರಮುಖವಾಗಿರ್ತಕ್ಕಂಥ ಮುಖ್ಯ ಬೆಳೆಗಳನ್ನು ನಾವುಗಳು ಕಾಣ್ತೀವಪ್ಪ ಅಂತಂದ್ರೆ ಭತ್ತ ನೋಡ್ತೀವಿ, ರಾಗಿ, ಜೋಳ, ಅವರೆ, ಹೆಸರು, ಉದ್ದು ಇವೆಲ್ಲ ಏನಪ್ಪ ಅಂತಂದ್ರೆ ಮೈಸೂರು ವಿಭಾಗದ ಜನರ ಮುಖ್ಯ ಆಹಾರ ಬೆಳೆಗಳು. 14ನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ 2 ನೀರಾವರಿ ಯೋಜನೆಗಳನ್ನು ಕೇಳಿದ್ದಾರೆ. ಕೃಷ್ಣರಾಜಸಾಗರ ಮತ್ತು ಹಾರಂಗಿ ಇವೆರಡೂ ಕೂಡ ನೀರಾವರಿ ಯೋಜನೆಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ 15. ಮೈಸೂರು ವಿಭಾಗದಲ್ಲಿರುವ 3 ಮುಖ್ಯ ಉದ್ದಿಮೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕ್ಯಾಂಪ್ಕೋ ಚಾಕ್ಲೇಟ್ ಕಾರ್ಖಾನೆ ಬರ್ತದ, ಸಕ್ಕರೆ ಕಾರ್ಖಾನೆಗಳು ಬರ್ತಾವ, ಸಿಮೆಂಟ್ ಉದ್ಯಮ ಬರ್ತದ. ಈ 3 ಉದ್ಯಮಗಳು ಮೈಸೂರು ವಿಭಾಗದಲ್ಲಿ ಇದಾವ. 16ನೇ ಪ್ರಶ್ನೆ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು? ಹುತ್ತರಿ ಹಬ್ಬ ಕೊಡವರ ಒಂದು ಮುಖ್ಯವಾಗಿರ್ತಕ್ಕಂಥ ಹಬ್ಬ. 17ನೇ ಪ್ರಶ್ನೆ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಅದು ಮೈಸೂರಿನಲ್ಲಿ ಇದೆ. 18ನೇ ಪ್ರಶ್ನೆ ಮೈಸೂರು ವಿಭಾಗದ 2 ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಕೇಳಿದ್ದಾರೆ. ಹಾಸನದ ರಾಜಾರಾವ್ ಮತ್ತು ಆರ್ ಕೆ ನಾರಾಯಣ್ ಇಬ್ಬರು ಕೂಡ ಇಂಗ್ಲಿಷ್ ಕಾದಂಬರಿಕಾರರು. ಕನ್ನಡದ 2 ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರಲಿಕ್ಕೆ ಕೇಳಿದ್ದಾರೆ. ತ್ರಿವೇಣಿ ಮತ್ತು ನಿರಂಜನ್. 20ನೇ ಪ್ರಶ್ನೆ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೀರಂತ ಕೇಳಿದರೆ ಅದು ಮೈಸೂರು ವಿಶ್ವವಿದ್ಯಾನಿಲಯ ಅಂತಕ್ಕಂಥದ್ದನ್ನು ಇಂಪಾರ್ಟೆಂಟ್ ಇತ್ತು. 21 ಗ್ರಾಮೀಣ ಪ್ರದೇಶದಲ್ಲಿ ಬಂದರೆ ಆರೋಗ್ಯ ಸೇವೆ ಒದಗಿಸ್ತಕ್ಕಂಥ ಕೇಂದ್ರಗಳನ್ನು ಆರೋಗ್ಯ ಉಪಕೇಂದ್ರಗಳು ಹೆಲ್ತ್ ಸಬ್ ಸೆಂಟರ್ಸ್ ಅಂತ ಕರಿತೀವಿ. 22ನೇ ಪ್ರಶ್ನೆ 2 ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಅಂತ ಕೇಳಿದಾಗ ಶಿಶು ಮರಣ ಮತ್ತು ತಾಯಂದಿರ ಮರಣ ಇದು ಇಂಪಾರ್ಟೆಂಟ್. 23ನೇ ಪ್ರಶ್ನೆ ಮೈಸೂರು ವಿಭಾಗಕ್ಕೆ ಸೇರಿದ 2 ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಕೇಳಿದ್ದಾರೆ. ಹಾಸನದ ರಾಜಾರಾವ್ ಮತ್ತು ಆರ್ ಕೆ ನಾರಾಯಣ್. 24ನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ 2 ಸಮಾಜ ಸುಧಾರಕರ ಹೆಸರು ಬರೆಯಿರಿ. ಮಂಗಳೂರಿನ ಕುದುಮಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರ ರಾವ್. 25ನೇ ಪ್ರಶ್ನೆ ಶ್ರವಣಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉತ್ತರ ಶ್ರವಣಬೆಳಗೊಳದಲ್ಲಿ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರನ ಮೂರ್ತಿಗೆ ಪ್ರಸಿದ್ಧಿಯಾಗಿದೆ. 26ನೇ ಪ್ರಶ್ನೆ ಈ ಜಿಲ್ಲೆಗೆ ಸೇರಿದ 4 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರಲಿಕ್ಕೆ ಕೇಳಿದರು. ಎಚ್ ಸಿ ದಾಸಪ್ಪ, ಯಶೋಧರಮ್ಮ ದಾಸಪ್ಪ, ಕಾರ್ನಾಡ್ ಸದಾಶಿವರಾವ, ಎಚ್ ಕೆ ವೀರಣ್ಣಗೌಡ. ಬಿಟ್ಟ ಸ್ಥಳಗಳನ್ನು ತುಂಬಬೇಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ಉಡುಪಿ ಜಿಲ್ಲೆಯನ್ನು ರಚಿಸಿದರು 1997ರಲ್ಲಿ. 2ನೇ ಬಿಟ್ಟ ಸ್ಥಳ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡ. ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್ ಹುಲಿ. ಕಾಡಾನೆಗಳನ್ನು ಪಳಗಿಸುವ ವಿಧಾನಕ್ಕೆ ಡ್ಯಾಶ್ ಅಂತ ಕರೀತಾರೆ ಹೆಡ್ಡ. 5 ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಫಿ ಬೆಳೀತಾರೆ. ಉತ್ತರ ಚಿಕ್ಕಮಗಳೂರು. 6 ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ಉತ್ತರ ತಲಕಾವೇರಿ. 7ನೇ ಪ್ರಶ್ನೆ ಕುದ್ಮಲ್ ರಂಗರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಡಿದರು. ಅಸ್ಪೃಶ್ಯತೆ. 8ನೇ ಪ್ರಶ್ನೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಡ್ಯಾಶ್. ಉತ್ತರ ದಸರಾ ಉತ್ಸವ. ಪ್ರಶ್ನೆ 9 ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಉತ್ತರ ಇತ್ತು. ಇಷ್ಟು 6ನೇ ತರಗತಿಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದಲ್ಲಿ ಇಂದು ಮೈಸೂರು ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಮುಂದಿನ ವಿಭಾಗದಲ್ಲಿ ಇನ್ನೊಂದು ವಿಭಾಗದ ಮುಂದುವರೆದಿರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ತಾವೆಲ್ಲರೂ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಿ.